ಅಗ್ರಹಾರ ಜೈಲ್ ಅಂದ್ರೆ ಅದೊಂದು ಅಕ್ರಮದ ಆವಾಸ ಸ್ಥಾನ ಅನ್ನೋಷ್ಟರ ಮಟ್ಟಿಗೆ ಕುಖ್ಯಾತಿಯನ್ನ ಪಡ್ಕೊಂಡಿತ್ತು. ಈಗ ಆ ಜೈಲಿನ ಸಿಬ್ಬಂದಿಗಳನ್ನ ಮತ್ತು ವ್ಯವಸ್ಥೆಯನ್ನ ರಿಪೇರಿ ಮಾಡೋ ಕೆಲಸವನ್ನ IPS ಅಧಿಕಾರಿ ಅಂಶುಕುಮಾರ್ ತೆಗೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇದರ ಪರಿಣಾಮ ಏನು? ಅಲ್ಲಾಗ್ತಾ ಇದ್ದಂತಹ ಅಕ್ರಮಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅಕ್ರಮಕ್ಕೆ ಸಾಥ್ ಕೊಡ್ತಾ ಇದ್ದವರು ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಸೊ ಏನಾಗ್ತಿದೆ ಅನ್ನೋದ್ರ ಡೀಟೇಲ್ಸ್ ಈಗ ಕೊಡ್ತೀವಿ. ಮೊನ್ನೆ ಅಷ್ಟೇ ಪರಪ್ಪನಗ್ರಹಾರದಲ್ಲಿ ಪ್ರತಿಭಟನೆ ಆಯಿತು ಅಂತ ನಾವು ಹೇಳ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಬೀಡಿ ಕೊಡಿ ಸರ್ ಪ್ಲೀಸ್ ಅಂತ ಬೇಡ್ಕೊಳ್ತಾ ಇದ್ದಾರಂತೆ ಕೈದಿಗಳು. ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳು ಬೀಡಿಗೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಜೈಲಿನ ಅಕ್ರಮ ಹೊರಬಂದ ಬೆನ್ನಲ್ಲೇ ಎಲ್ಲ ಚಟುವಟಿಕೆಗಳನ್ನು ಬಂದ್ ಮಾಡಲಾಗಿತ್ತು. ಜೈಲಿನ ಒಳಗೆ ಬೀಡಿ, ಗಾಂಜಾ, ಸಿಗರೇಟ್ ಇವೆಲ್ಲವೂ ಕೂಡ ಯಥೇಚ್ಛವಾಗಿ ಪ್ರತಿ ಸೆಲ್ಲೊಳಗೂ ಕೂಡ ಇತ್ತು. ಆ್ಯಕ್ಚುಲಿ ರೂಲ್ಸ್ ಇದ್ದಿದ್ದೇನು? ಸಿಗರೇಟ್ ಮಾರ್ಬೋದು, ಬೀಡಿ ಮಾರ್ಬೋದು, ಎಲ್ಲಿ? ಕ್ಯಾಂಟೀನಲ್ಲಿ. ಆದರೆ ಪ್ರತಿ ಬ್ಯಾರಕ್ಕು ಸೆಲ್ನಲ್ಲೂ ಕೂಡ ಇವೆಲ್ಲವೂ ಇತ್ತು. ಇದರ ಜೊತೆಗೆ ಗಾಂಜಾ ಘಾಟು ಕೂಡ ಇತ್ತು. ಏನಿಲ್ಲ ಅನ್ನೋ ರೀತಿ ಇತ್ತು. ಅದೊಂದು ಐಷಾರಾಮಿ ರೆಸಾರ್ಟ್ ರೀತಿ ಕಾಣಿಸ್ತಾ ಇತ್ತು. ಹೀಗಾಗಿ ಎಲ್ಲವನ್ನ ಕೂಡ ಬಂದ್ ಮಾಡಲಾಗಿದೆ. ಮೊಬೈಲ್ ಸಿಗ್ತಾ ಇತ್ತು, ಎಣ್ಣೆ ಸಿಗ್ತಾ ಇತ್ತು, ಫೋನ್ ಎಲ್ಲವೂ ಕೂಡ ಬಂದಾಗಿದೆ. ಅಕ್ರಮಗಳ ಎಲ್ಲ ಬಾಗಿಲನ್ನು SP ಅಂಶುಕುಮಾರ್ ಬಂದ್ ಮಾಡಿಸಿದ್ದಾರೆ, ಮುಚ್ಚಿಸಿದ್ದಾರೆ. ಹೀಗಾಗಿ ಅಡಿಕ್ಟ್ ಆಗಿರೋ ಕೈದಿಗಳಿಂದ ಬೀಡಿಗಾಗಿ ಬೇಡಿಕೆ, ಬೀಡಿ ಸಿಗರೇಟ್ ನೀಡುವಂತೆ ಜೈಲು ಸಿಬ್ಬಂದಿಗಳು ದುಂಬಾಲು ಬಿದ್ದಿದ್ದಾರೆ. ಈ ಅಡಿಕ್ಷನ್ಗೆ ಒಳಗಾಗಿರ್ತಾರಲ್ಲ, ಚಟ ಅಂತೀವಲ್ಲ, ಅದು ಆಲ್ ಆಫ್ ಅ ಸಡನ್ ನಾವು ಏನೂ ಕೊಡಲ್ಲ ಅಂದ್ಬಿಟ್ರೆ ಅವ್ರಿಗೂ ಮೆಂಟಲಿ ಅದು ಪ್ರಾಬ್ಲಮ್ ಆಗುತ್ತೆ. ಕೆಲವರು ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂದರೆ ಜೀವ ಬೇಕಾದ್ರೂ ಕಳ್ಕೊಂಡ್ಬಿಡ್ತೀವಿ ನಾವು ಕೇಳಿದ್ದ ಸಿಗರೇಟೋ ಅಥವಾ ಬೀಡಿನೋ ಕೊಡಿ ಅನ್ನೋ ರೀತಿನಲ್ಲೆಲ್ಲ ಧಮಕಿ ಹಾಕ್ತಾರೆ. ಆ್ಯಕ್ಚುಲಿ ಸುಮಾರು ಜನ ಆಫ್ ದ ರೆಕಾರ್ಡ್ಸು ಈ ಪರಪ್ಪನಗ್ರಹಾರದಲ್ಲಿದ್ದಂತಹ ಜೈಲಿನ ಸಿಬ್ಬಂದಿ ಹೇಳೋದೇ ಹಾಗೆ. ಅವ್ರು ಹೇಳಿದ್ ಕೊಡಲಿಲ್ಲ ಅಂದರೆ ಅವ್ರ ಆತ್ಮಹತ್ಯೆ ಅಂತ ಕೆಟ್ಟ ನಿರ್ಧಾರಕ್ಕೆ ಹೋಗ್ಬಿಡ್ತಾರೆ ಅನ್ನೋ ಭಯನೂ ಇರ್ತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು. ಬಿಕಾಸ್ ಚಟ ಅನ್ನೋದೇ ಹಾಗೆ ಅಲ್ವಾ, ವ್ಯಸನ ಅನ್ನೋದೇ ಹಾಗೆ ಅಲ್ವಾ, ವ್ಯಸನ ಬಿಟ್ಟು ಇರೋದಕ್ಕಾಗಲ್ಲ ಅನ್ನೋ ರೀತಿನಲ್ಲಿ ಇರುತ್ತೆ. ಆ ಡೇಂಜರಸ್ ಅಡಿಕ್ಷನ್ ಮಟ್ಟಿಗೆ ಇರುತ್ತೆ. ಹಂತವಾಗಿ ಬಿಡಿಸ್ಬಹುದು. ಒಂದೇ ಸಲ ಏಕಾಏಕಿ ಬಂದ್ ಮಾಡಿಬಿಟ್ರೆ ಸೈನ್ಸಲ್ಲೂ ಕೂಡ ಅದಕ್ಕೆ ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಅಂತಾರೆ. ವ್ಯತಿರಿಕ್ತವಾಗಿರುತ್ತೆ. ಸೈಕೋಗಳ ರೀತಿ ಆಡ್ಬಿಡೋದು, ಹೊಡೆದ್ಬಿಡೋದು, ವೈಲೆಂಟ್ ಬಿಹೇವಿಯರ್ ತೋರಿಸೋದು. ಸೊ ಇದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಇಷ್ಟು ದಶಕಗಳ ಕಾಲ ಬರೀ ಪರಪ್ಪನಗರದಲ್ಲಿ ಹಿಂಗಾಯಿತು ಹಂಗಾಯಿತು ಅಂತ ಕುಖ್ಯಾತಿ ಹಾಗೂ ಕೆಟ್ಟ ಹೆಸರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಸುಧಾರಣೆ ತರೋ ಪ್ರಯತ್ನ ಆಗ್ತಿದೆ ಅನ್ನೋದು ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಒಬ್ಬ ಖಡಕ್ ಆಫೀಸರ್ ಇಡೀ ಸೀನನ್ನೇ ಹೇಗೆ ಚೇಂಜ್ ಮಾಡಬಹುದು ಅನ್ನೋದಕ್ಕೆ ಪರಪ್ಪನ ಅಗ್ರಹಾರದ ಜೈಲೇನೆ ನಮ್ಮ ಕಣ್ಣು ಮುಂದಿರುವಂತಹ ಸಾಕ್ಷಿ. ಇಷ್ಟು ದಿನಗಳ ಕಾಲ ಬರೀ ಖುಲ್ಲ ವಿಚಾರಗಳೇ ಸದ್ದಾಗ್ತಾ ಇತ್ತು. ಈಗ ಪರಪ್ಪನ ಅಗ್ರಹಾರದಲ್ಲಿ ISIS ಉಗ್ರನ ಬಿಸ್ನೆಸ್ಗೂ ಕೂಡ ಖಡಕ್ ಆಫೀಸರ್ ಬ್ರೇಕ್ ಹಾಕಿದ್ದಾರೆ. ಜೈಲಲ್ಲಿ ಚಿಕನ್ನು, ಮಟನ್ನು, ಶವರ್ಮ ಮಾರ್ತಾ ಇದ್ದ ಉಗ್ರ ಶಕೀಲ್ ಹಮೀದ್ ಮನ್ನಾ ವ್ಯಾಪಾರಕ್ಕೆ ಗುನ್ನ ಕೊಟ್ಟಿದ್ದಾರೆ. SP ಅಕ್ರಮಗಳನ್ನು ಬಂದ್ ಮಾಡಿಸಿದ್ದಾರೆ. SP ಅವರು ಕೈದಿಗಳಿಗೆ ಚಿಕನ್ನು, ಮಟನ್ನು, ಶವರ್ಮವನ್ನು ಈತ ಮಾರ್ತಾ ಇದ್ದ. ಜೈಲಿನ ಒಳಗಡೆನೆ ರೆಡಿ ಮಾಡಿಕೊಂಡು ಜೈಲಾಧಿಕಾರಿಗಳ ಮೂಲಕ ಹೊರಗಿನಿಂದ ಐಟಮನ್ನು ಪರ್ಚೇಸ್ ಮಾಡಿಸಿ ತರಿಸ್ತಾ ಇದ್ದ. ದುಪ್ಪಟ್ಟು ಬೆಲೆಗೆ ಒಳಗೇನೆ ಶವರ್ಮವನ್ನು ರೆಡಿ ಮಾಡಿ ಮಾರಾಟ ಮಾಡ್ತಿದ್ದ. ಹಣವನ್ನು ಗಳಿಕೆ ಮಾಡ್ತಾ ಇದ್ದ. ಬಂದ ಹಣದಲ್ಲಿ ಜೈಲಾಧಿಕಾರಿಗಳಿಗೂ ಕೂಡ ಈತ ಪಾಲ್ಕೊಡ್ತಾ ಇದ್ದ. ಒಬ್ಬ ಖಡಕ್ SP, ಒಬ್ಬ IPS ಹಂತದ ಅಧಿಕಾರಿ ಇಡೀ ಈ ಸೀನನ್ನು ಹೇಗೆ ಚೇಂಜ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಶವರ್ಮ ಅರೇಬಿಯನ್ ಫುಡ್ ಇವನನ್ನ ಅರೇಬಿಯಾಯಿಂದನೇ ತಗೊಂಡು ಬಂದಿದೆ, ಎತ್ಕೊಂಡು ಬಂದಿದ್ದು. ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕರ್ಕೊಂಡು ಬಂದ್ರು ಈ ಶಕೀಲ್ನ. ಇವನು ಜೈಲು ಒಳಗ ಶವರ್ಮ ಮಾರ್ತಿದ್ನಲ್ಲ, ಇದೇ ಕೆಲಸನ ಹೊರಗೆ ಮಾರಿದಿದ್ರೆ ಇವತ್ತು ಒಳಗಡೆ ಬರ್ತಿರ್ಲಿಲ್ಲ. ಹೊರಗೆ ಭಯೋತ್ಪಾದನೆ ಬಾಂಬ್ ಮಾರೋದಕ್ಕೆ ಹೋಗಿ ತಗ್ಲಾಕೊಂಡು ಒಳಗೆ ಬಂದು ಶವರ್ಮ ಮಾರ್ತಿದ್ನಂತೆ. ಏನು ಹೇಳೋಣ, ಅದರಲ್ಲೂ ಡಬಲ್ ಕಮಿಷನ್ನು. ಆ ಕಮಿಷನ್ನ ಪಾಲು ಜೈಲು ಸಿಬ್ಬಂದಿಗಳ ಕಡೆಗೆ ಹೋಗ್ತಾ ಇತ್ತು. ಈಗ ಆ ಬಿಸ್ನೆಸ್ಸನ್ನು ಕೂಡ, ಒಳಗೆ ಶವರ್ಮಾ ಬಿಸ್ನೆಸ್ಸನ್ನು ಕೂಡ ಬಂದ್ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಅಕ್ರಮಗಳನ್ನು ಬಂದ್ ಮಾಡಿಸುವಂತಹ ನಿಟ್ಟಿನಲ್ಲಿ SP ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರಾಜಾತಿಥ್ಯ ನಿನ್ನೆ ಮೊನ್ನೆಯ ವಿಚಾರ ಅಲ್ಲ. ಹಲವು ವರ್ಷಗಳಿಂದ ಈ ವಿಚಾರವನ್ನು ನಾವು ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ. ಒಬ್ಬ ಅಧಿಕಾರಿ ಬಂದು ಕೆಲವೇ ದಿನಗಳಲ್ಲಿ ಅಷ್ಟೂ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಹೇಗೆ ಸಾಧ್ಯ ಆಯಿತು? ನಿಜಕ್ಕೂ ಕೂಡ ಇದು ನಿಜಾನ ಅನ್ನುವಂತಹ ಪ್ರಶ್ನೆ.
ಪ್ರೇಮ, ಜೈಲಿನ ಅಕ್ರಮಗಳ ಬಗ್ಗೆ, ಜೈಲಿನಲ್ಲಿ ಅದು ಕೂಡ ಐಸಿಸ್ ಕೈದಿ ಹಾಗೆ ರೇಪಿಸ್ಟ್ ಇವರು ಮೊಬೈಲನ್ನು ಬಳಸೋದು, ಟಿವಿಯನ್ನು ನೋಡುವಂತಹ ಆ ವಿಡಿಯೋಗಳು ಹೊರಬಂದಂತಹ ಬಳಿಕ ಗೃಹ ಸಚಿವರು ತುಂಬಾನೇ ಗರಂ ಆಗಿದ್ರು. ಈ ಸಂಬಂಧ ಗೃಹ ಇಲಾಖೆಯ ಅಧಿಕಾರಿಗಳ ಜೊತೆ ಖಡಕ್ ಆಗಿ ಮೀಟಿಂಗ್ ಅನ್ನ ಮಾಡಿದ್ರು. ನೆಕ್ಸ್ಟ್ ಈ ರೀತಿಯಾಗಿ ಆದ್ರೆ ನಿಮ್ಮೆಲ್ಲರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಾಗಿ ನೇರ ಎಚ್ಚರಿಕೆಯನ್ನ ಸಹ ನೀಡಿದ್ರು. ಅದಾದ ಬಳಿಕ ಈ ಹಿಂದೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದ ಎಲ್ಲಾ ಜೈಲುಗಳಿಗೂ ಒಬ್ಬರೇ SP ಯನ್ನ ನೇಮಕ ಮಾಡಲಾಗಿತ್ತು. ಅವರ ಹೆಡ್ ಆಫೀಸ್ ಬಂದು ಬೆಂಗಳೂರಿನ ಹಳೆಯ ಫ್ರೀಡಂ ಪಾರ್ಕ್ ಬಳಿ ಇದೆ, ಅಲ್ಲಿ ಅವರು ಉಳಿದುಕೊಳ್ತಿದ್ರು. ಆದರೆ ಯಾವಾಗ ಈ ಪ್ರಕರಣಗಳು ಹೊರಗೆ ಬಂತೋ, ಇದೀಗ ಜೈಲಿನ SP ಯನ್ನ ಸಪರೇಟ್ ಆಗಿ ಪರಪ್ಪನ ಅಗ್ರಹಾರಕ್ಕೆ SP ಯನ್ನ ನೇಮಕ ಮಾಡುವ ಕೆಲಸವನ್ನ ಮಾಡಲಾಯಿತು. ಅಲ್ಲಿಗೆ ಅಂಶುಕುಮಾರ್ರನ್ನ ಪರಪ್ಪನ ಅಗ್ರಹಾರ ಜೈಲಿನ SP ಆಗಿ ಸರ್ಕಾರ ಹೊಸದಾಗಿ ನೇಮಕವನ್ನ ಮಾಡಿತು, ಆದೇಶವನ್ನ ಸಹ ಹೊರಡಿಸ್ತು. ಹೀಗಾಗಿ ಅಂಶುಕುಮಾರ್ ಪ್ರತಿದಿನ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಿದ್ದಾರೆ. ಈ ಸಂಬಂಧವೇ ಅವರು ಈಗಾಗಲೇ ಕಳೆದ 2-3 ಬಾರಿ ಜೈಲಿನ ಒಳಗೆ ರೇಡ್ ಅನ್ನ ಮಾಡಿಸಿ ಸಾಕಷ್ಟು ಮೊಬೈಲ್ಗಳು, ಚಾಕುಗಳು, ಈ ರೀತಿಯಾದಂತಹ ವಸ್ತುಗಳನ್ನ ಸೀಸ್ ಮಾಡಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಜೈಲಿನ ಒಳಗೆ ಬರ್ತಿದ್ದಂತಹ ಬೀಡಿ, ಸಿಗರೇಟ್, ಗಾಂಜಾ ಇವೆಲ್ಲವನ್ನ ಕೂಡ ಬಂದ್ ಮಾಡಿಸುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ವ್ಯಸನಿಗಳಾಗಿದ್ದಂತಹ ಕೈದಿಗಳು ಯಾರಿದ್ರು ಅಂತವರು ಬೀಡಿಗಾಗಿ, ಸಿಗರೇಟ್ಗಾಗಿ ಬೇಡಿಕೆಯನ್ನ ಇಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಯಾರು ಸಿಬ್ಬಂದಿಗಳು ಹೋಗ್ತಾರೋ ಅಂತವ್ರ ಬಳಿ ಬೀಡಿ ಕೊಡಿ ಸರ್, ಬೀಡಿ, ಸಿಗರೇಟ್ ಕೊಡಿ ಅಂತೇಳಿ ಪರಿಪರಿಯಾಗಿ ಕೇಳ್ಕೊಳ್ತಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ಎಲ್ಲವನ್ನ ತಡೆಯುವ ಕೆಲಸವನ್ನ ಅಂಶುಕುಮಾರ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈ ಶಕೀಲ್ ಮನ್ನ ಐಸಿಸ್ ಉಗ್ರ ಏನಿದ್ದಾನೆ ಆತ ಈ ಹಿಂದೆ ಜೈಲಿನಲ್ಲಿ ಈ ಶವರ್ಮ, ಚಿಕನ್ ಮತ್ತೆ ಮಟನ್ ನಲ್ಲಿ ಈ ಪಬ್ಸ್ ರೀತಿಯಾದಂತಹ ವಸ್ತುಗಳನ್ನ ಮಾಡಿ ಮಾರಾಟವನ್ನ ಮಾಡ್ತಿದ್ದಂತೆ ಇತರ ಕೈದಿಗಳಿಗೆ ದುಪ್ಪಟ್ಟು ಬೆಲೆಗೆ. ಅದರಿಂದ ಬಂದ ಹಣದಲ್ಲಿ ಈತ ಕೂಡ ಇಟ್ಕೊಂಡು ಅಲ್ಲಿನ ಜೈಲಿನ ಅಧಿಕಾರಿಗಳಿಗೆ ಪಾಲ್ ಕೊಡುವ ಕೆಲಸವನ್ನ ಕೂಡ ಮಾಡ್ತಿದ್ದಂತೆ. ಇದೀಗ ಅದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಅಂದ್ರೆ ಆತ ಹೊರಗಿನಿಂದ ಶವರ್ಮವನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನ, ಚಿಕನ್ನು, ಮಟನ್ನು, ಗೋಧಿ ಹಿಟ್ಟು ಇದೆಲ್ಲವನ್ನ ಹೊರಗಡೆಯಿಂದ ತರಿಸ್ಕೊಳ್ಬೇಕು. ಆ ಎಲ್ಲಾ ಕೆಲಸಗಳಿಗೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಹಾಕುವ ಕೆಲಸವನ್ನ SP ಅಂಶುಕುಮಾರ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಜೈಲಿನ ಮೂಲಗಳಿಂದ ಲಭ್ಯವಾಗ್ತಿದೆ. ರೈಟ್ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಮೇಜರ್ ರಿಯಲಿಸ್ಟಿಕ್ ಪ್ರಾಬ್ಲಮ್ ಏನಂತ ಅಂದರೆ, ಪರಪ್ಪನಗ್ರಹಾರದಲ್ಲಿ ಟೋಟಲ್ ಆಗಿ ಜೈಲಿನಲ್ಲಿರುವಂತಹ ಕೈದಿಗಳ ಸಂಖ್ಯೆ 4800 ಹತ್ರ ಇದೆ. ಬಟ್ ಸ್ಟಾಫ್ ಮೆಂಬರ್, ಸಿಬ್ಬಂದಿಗಳು ಎಷ್ಟಿದ್ದಾರೆ ಅಂದರೆ 800. ಸೊ ತೀರಾ ಎದುರು ಹಾಕೊಳ್ಳೋದಕ್ಕೂ ಆಗಲ್ಲ. ಬಟ್ ನೋಡೋಣ ಏನು ಮಾಡ್ತಾರಂತ.